ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. 5 ಜನ ಆರೋಪಿಗಳು ಮಹೇಶ್ ಶೆಟ್ಟಿ ತಿಮ್ಮರೋಟಿ, ಮಟ್ಟಣ್ಣ, ಜಯಂತ್ ಆ್ಯಂಡ್ ವಿಠ್ಠಲಗೌಡ ಆ್ಯಂಡ್ ಸುಜಾತಾ ಭಟ್ 5 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇದರ ಬಗ್ಗೆ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಮಟ್ಟಣ್ಣನವರು ಒಂದು ಹೋಮ್ವರ್ಕನ್ನು ಕೊಟ್ಟಿದ್ದಾರೆ. ಯಾರಿಗಂದ್ರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾ, ಈ ಹೇರ್ ತಿನ್ನೋ ಮೀಡಿಯಾ, ಈ ಹುಂಡಿ ಮೀಡಿಯಾ, ಈ ಎಂಜಲ್ ಮೀಡಿಯಾಗಳಿಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ. ಏನು ಹೋಮ್ವರ್ಕ್ಪ ಅಂದ್ರೆ ಆ ಹೋಮ್ವರ್ಕನ್ನು ನಾನು ಫಸ್ಟ್ ಮಾಡಿದ್ದೀನಿ. ಓಕೆ, ಏನು ಹೋಮ್ವರ್ಕ್ ಅಂದ್ರೆ ಚಾರ್ಜ್ ಶೀಟ್ಗೂ ಮತ್ತು ಬೆಡ್ಶೀಟ್ಗೂ ಇರುವಂಥ ವ್ಯತ್ಯಾಸ ನೋಡ್ರಿ. ಮಟ್ಟಣ್ಣವ್ರು ಸರ, ನೀವು ಉತ್ತರ ಕರ್ನಾಟಕದವ್ರು ಅದಿರಿ, ನಾವು ಪಕ್ಕಾ ಉತ್ತರ ಕರ್ನಾಟಕದವ್ರು ಇದ್ದೀವಿ. ಹೋಮ್ವರ್ಕನ್ನು ಕೊಡ್ಬೇಕಾದ್ರೆ ನೀವು ಸರಿಯಾಗಿ ಕೊಡ್ಬೇಕು, ಗೊತ್ತಾಯ್ತಲ್ಲ. ಇಲ್ಲಿ ಉತ್ತರ ಕರ್ನಾಟಕದ ಚಕ್ರವರ್ತಿ ಒಬ್ಬ ಕೂತಿದಂತ ಗೊತ್ತೈತಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಯಾವ ರೀತಿ ಉತ್ತರ ಕೊಡ್ತಾನೋ ಅಂತ ನಿಮ್ಗೆ ಗೊತ್ತೈತೆ ಇಲ್ಲೋ. ಸೊ ಅದಕ್ಕಾಗಿ ನಾನು ಹೋಮ್ವರ್ಕ್ ಮಾಡೇನ್ರಿ. ಇಲ್ಲಿ ನಿಮ್ಗೆ ಮಾರ್ಕ್ಸ್ ಎಷ್ಟು ಹಾಕಬೇಕಲ್ಲ ಅದು ಅಷ್ಟು ಹಾಕ್ಕೊಡ್ರಿ. ನಂದಂತೂ ನಾನು 100ಕ್ಕೆ 100 ಅಂತ ಹಾಕೊಳ್ತೀನಿ. ನಿಮಗೆ ಎಷ್ಟು ಅನ್ಸತ್ಲ ಅಷ್ಟು ಮಾರ್ಕ್ಸ್ ಹಾಕೊಡ್ರಿ ಮಟ್ಟಣ್ಣ ಸಾಹೇಬ್ರ, ಅರ್ಥ ಆಯ್ತಲ್ಲ. ಚಾರ್ಜ್ ಶೀಟ್ಗೂ ಮತ್ತು ಬೆಡ್ಶೀಟ್ಗೂ ಏನು ವ್ಯತ್ಯಾಸ ಅಂತ ಕೇಳಿದಾರೆ. ಸೊ ಉತ್ತರ ಕೊಡ್ತೀನಿ ನಾನು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನನ್ನು ಕೀತು, ಈ ನನ್ನ ನಲ್ಲನ ತೂಗೆಂದಿತು. ಆ ದಿಂಬು ಹಾಸಿಗೆ ನನ್ನನ್ನು ಕೀತು, ಈ ನನ್ನ ನಲ್ಲನ ತೂಗೆಂದಿತು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು. ಇದು ಪ್ರಾರಂಭದ ಪೀಠಿಕೆ. ಇದು ಮತ್ತೇನಪ್ಪ ಅಂದ್ರೆ, ನೆಲದ ಮೇಲೆ ಒಂದು ಚಾಪೆಯನ್ನು ಹಾಕಿ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು ಮಾಡುವುದೇ ಬೆಡ್ಶೀಟ್. ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು ಮಾಡುವಾಗ ನೆಲದ ಮೇಲೆ ಹಾಸುವ ಒಂದು ಪ್ಲಾಸ್ಟಿಕ್ ಇರಬಹುದು, ಅಥವಾ ಒಂದು ಬಿದಿರಿನ ಚೂರುಗಳಿಂದ ಮಾಡಿದ್ದಾಗಿರಬಹುದು, ಮರದ ತುಂಡುಗಳಿಂದ ಮಾಡಿದ್ದಾಗಿರ್ಬೋದು, ಅದನ್ನು ನೆಲಕ್ಕೆ ಹಾಸುವುದೇ ಬೆಡ್ಶೀಟ್. ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು ಗಜಮಾ ಮಾಡುವಾಗ ಕೆಳಗಡೆ ಗಂಡಸಾದ ಸೌಜನ್ಯ ಪರ ಹೋರಾಟಗಾರರಿಗೆ ರಕ್ಷಣೆಗಾಗಿ ಕೆಳಗೆ ಹಾಸುವುದೇ ಬೆಡ್ಶೀಟ್. ಎಷ್ಟು ಮಾರ್ಕ್ಸ್ ಕೊಡ್ತೀರೋ ಅಷ್ಟು ಮಾರ್ಕ್ಸ್ ಕೊಡ್ತೀವಿ. ಯಾಕಂದ್ರೆ ನನಗೆ ಚಾರ್ಜ್ ಶೀಟ್ ಏನೈತಿ, ಹೆಂಗೈತಿ, ಏನೈತಿ ಮಟ್ಟಣ್ಣವ್ರು ಸಾಹೇಬ್ರು ಹೇಳಿದ್ದಾರೆ, ಎಲ್ಲ ಓಕೆ ರೀ. ಆದರೆ ಬೆಡ್ಶೀಟ್ ಮತ್ತು ಚಾರ್ಜ್ ಶೀಟ್ಗೆ ವ್ಯತ್ಯಾಸ ಕೇಳಿದ್ರು, ಅದನ್ನು ಅವ್ರು ಹೇಳಿದ್ದಾರೆ. ನನಗೆ ಯಾಕೆ ಇದನ್ನು ನಾನು ಮೇನ್ ಸ್ಟ್ರೀಮ್ ಮೀಡಿಯಾಗಳ ಬಗ್ಗೆ ಯಾಕೆ ಹೇಳ್ತೀನಿ, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವರದಿ ಆಗಿರ್ಬೋದು, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ಬೋದು, ಯಾವುದೂ ಸುಡುಗಾಡ ಸಂತೆ ಆಗಿಲ್ಲ. ಆದರೆ ಈ ಏನು ದರಿದ್ರ ಮೀಡಿಯಾಗಳು ಕೆಲವೊಂದಿಷ್ಟು ಅದಾವಲ್ಲ, ಆ ಕೆಲವೊಂದಿಷ್ಟು ದರಿದ್ರ ಮೀಡಿಯಾಗಳಲ್ಲಿ 5 ಜನ ಆರೋಪಿಗಳು ಅರೆಸ್ಟ್. ಮಟ್ಟಣ್ಣವ್ರು, ತಿಮ್ಮರೋಟಿ, ಜಯಂತ್, ಆಮೇಲೆ ಅವನು ಇವನು ಇವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಇವ್ರ ಮೇಲೆಲ್ಲ ಆರೋಪ ಪಟ್ಟಿ ರೆಡಿ ಆಗ್ಯದ. ಹೋಗಿ ಬೆಳಗಾವಿಗೆ SIT ಅಧಿಕಾರಿಗಳು ಹೋಗಿ ಗೃಹ ಮಂತ್ರಿಯವರಿಗೆ ಎಲ್ಲ ವರದಿಯನ್ನು ಕೊಟ್ಟು ಬಂದಿದ್ದಾರೆ. ಅದೊಂದು ನಿಂತ್ಕೊಂಡು ಲಭ 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 ತಂದು ಹೊಯ್ಕೊಳಕದು ಯಾವ ಮೇನ್ ಸ್ಟ್ರೀಮ್ ಮೀಡಿಯಾಗಳು. ಇವ್ಗೆ ದರಿದ್ರಗಳಿಗೆ ಮಟ್ಟಣ್ಣವ್ರು ಹೇಳಿದಂಗೆ ಇವರಿಗೆ ಚಾರ್ಜ್ ಶೀಟ್ ಅಂದ್ರೆ ಗೊತ್ತಿಲ್ಲ, ಇವ್ರಿಗೆ ಬೆಡ್ಶೀಟ್ ಅಂದ್ರೆ ಗೊತ್ತಿಲ್ಲ. ಚಾರ್ಜ್ ಶೀಟನ್ನು ಬೆಡ್ಶೀಟ್ ಅಂತ ತಿಳ್ಕೊಂಡಿದ್ದಾರೆ, ಬೆಡ್ಶೀಟನ್ನು ಚಾರ್ಜ್ ಶೀಟ್ ಅಂತ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಇವರು ಅತ್ಯಾಚಾರಿಗಳ ಕಡೆಯಿಂದ ಗಜಮಾ ಮಾಡ್ಕೊಳ್ಳೋ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾ. ಇವರು ಅವ ಯಾವದನಲ್ಲ ಹುಂಡಿ 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 ಅವ್ರ ಕಡೆಯಿಂದ ಗಜಮಾ ಮಾಡ್ಕೊಳ್ಳೋ ಮೇನ್ ಸ್ಟ್ರೀಮ್ ಮೀಡಿಯಾ ದೋಸ್ತ್. ದಟ್ಸ್ ವೈ ಇವರು ಬೆಡ್ಶೀಟನ್ನು ಚಾರ್ಜ್ ಶೀಟ್ ಅಂತಾರೆ, ಚಾರ್ಜ್ ಶೀಟನ್ನು ಬೆಡ್ಶೀಟ್ ಅಂತಾರೆ. ಅಲ್ಲಿ 6 ಶೋಕ್ ನಿಂತ್ಕೊಂಡು ಹೇಳ್ತಾರೆ, ನಾವು ಈ ವರದಿಯನ್ನು ಸ್ವಾಗತಿಸುತ್ತೇವೆ. ಯಾವ ವರದಿಯನ್ನು ಸ್ವಾಗತಿಸ್ತೀವಿ ಮರೆಯ? ಯಾವುದು ಬಂದೇ ಇಲ್ಲ, ಹಂಗೆ ಸ್ವಾಗತ ಮಾಡ್ತೀಯಾ? ಆಮೇಲೆ ಅಲ್ಲಿ ಇವರು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನ ಕೇಳ್ರಂದ, ಸಿದ್ದರಾಮಯ್ಯ ಅನ್ನಂತ ನನಗೇನು ಇನ್ನು ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ, ನನಗೇನು ಗೊತ್ತಿಲ್ಲ, ನನ್ನ ಕಡೆ ಏನು ಬಂದಿಲ್ಲ ಅನ್ನಂತ. ಆಮೇಲೆ ನಮ್ಮ ಗೃಹ ಮಂತ್ರಿ ಅವರು ಸಾಹೇಬ್ರು ಇದ್ರು, ಅವರಂದ್ರು ಹೌದು ಎಲ್ಲ ಬಂದದ. ಅಂತಿಮವ್ರು ಯಾವುದೇನು ಏನೂ ಬಂದೇ ಇಲ್ಲ ರೀ. ಇದೊಂದು ಮೀಡಿಯಾದವ್ರದ್ದು ಒಂದು ದಂಧೆ. ಬಿಕಾಸ್ ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ಇನ್ನು 2 ದಿನದಲ್ಲಿ ಪ್ರಾರಂಭ ಆಗೋದದ. ಮಹಿಳಾ ಸಂಘಟನೆ, ಮಹಿಳೆಯರ ಹೋರಾಟ ಜೋರಾಗಿ ನಡೆದ. ಕಚ್ಚಿ ಕಟ್ಕೊಂಡು ನಿಂತು ಬಿಟ್ಟಿದ್ದಾರೆ ಹೆಣ್ಮಕ್ಳು. ಬಂದು ಬಿಡ್ಲಿ ಮಕ್ಕಳ ಅತ್ಯಾಚಾರಗಳು ನೋಡೋಣ, ಇವ್ರದರೆ ಆಗಲಿಲ್ಲ ನಾವರಿ ಹಿಡಿದು ಮುರಿದು ಬಿಡ್ತೇವೆ ತಂದ ಹೆಣ್ಣು ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ನಾವು ನೋಡೇ ಬಿಡೋಣ ಇವ್ರನ್ನ ತಂದ ಕೊಂದವ್ರು ಯಾರು ತಂದ ಅಭಿಯಾನವನ್ನು ಪ್ರಾರಂಭ ಮಾಡಿದಾರೆ. ಅಂಥದ್ರೋಗಿ ಹಡ್ಸಿ ಮಕ್ಕಳು ಮೀಡಿಯಾದವ್ರು ಏನು ಮಾಡಿದಾರಪ್ಪ ಅಂದ್ರೆ
5 ಜನ ಆರೋಪಿಗಳ ಅರೆಸ್ಟ್. ಧರ್ಮಸ್ಥಳದಲ್ಲಿ ಇವರ ಮುಖವಾಡ ಎಲ್ಲ ಬಯಲಾಯಿತು. ಷಡ್ಯಂತ್ರ ಮಾಡಿದ್ದಾರೆ ಇವರೆಲ್ಲ ಅಂತ ತಿಳ್ಕೊಂಡ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹೆಬಿಸಿ ಜನರ ಒಂದು ಮನಸ್ಸನ್ನು ಕೆಡಿಸ್ತಕ್ಕಂಥ, ಜನರ ದಾರಿಯನ್ನು ತಪ್ಪಿಸ್ತಕ್ಕಂಥ ಕೆಲಸ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಇದ್ದಾವ. ಸೊ ಅದಕ್ಕಾಗಿ ಮಟ್ಟಣ್ಣನವ್ರಿಗೆ ಹೋಮ್ವರ್ಕ್ ಕೊಟ್ಟಿದ್ರು. ನಾವು ಹೋಮ್ವರ್ಕ್ ಅದನ್ನು ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದಕ್ಕೆ ನಿಮ್ಮ ಮುಂದೆ ನಾನು ಇದನ್ನು ಹೇಳೋದಕ್ಕೆ ಬಂದೆ. ಆದರೆ ಒಂದು ಮಾತನ್ನು ನಿಮಗೆ ಹೇಳ್ತೀನಿ, ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಮಾತನ್ನು ಹೇಳ್ತೀನಿ. ಏನು ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ನಡೆದದಲ್ಲ, ದಯವಿಟ್ಟು ಎಲ್ಲ ಹೆಣ್ಮಕ್ಳು ಅವನವು ದುನಿಯಾ ಆಗಲ್ರಿ, ಕಚ್ಚಿ ಕಟ್ಕೊಂಡು ಹೋರಾಟಕ್ಕೆ ಹೋಗ್ರಿ, ಬಿಡಕ್ಕೆ ಹೋಗ್ಬೇಡ್ರಿ. ಅವನು ಒನಕೆ ಒಬ್ಬೊಂಥರ ಒಂದೊಂದು ನಿಮ್ಮ ಕೈಯಾಗ ಇದಾಗ ಕೊಡ್ತೀನಿ. ಏನು ಕೊಡ್ತಾರಲ್ಲ ಮರ, ಅದೇನು ನೆನಪರತ್ತ ಅದನ್ನು ಕೊಡ್ತೀನಿ ನಿಮ್ಮ ಕೈಯಾಗ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಥರ ಒಂದು ತಲವಾರ್ ಏನು ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಂಜೇಲಿ ಚಡ್ಡಾಗಿ ಎತ್ಕೊಂಡಾರೋ ಅಂಥದ್ದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ್ರಿ, ತಪ್ಪಾಗ್ತದೆ. ಕಾನೂನನ್ನು ಉಲ್ಲಂಘನೆ ಮಾಡಿದಾಗ್ತದೆ. ಒಣಗಿ ಒಣಗಿ ತಗೊಂಡು ಹೋಗ್ರಿ ನೀವು. ಓಕೆ, ಒನಕೆ ಒಬ್ಬನ ಥರ ಒನಕೆ ತಗೊಂಡು ಹೋಗ್ರಿ ನೀವು. ಆದರೆ ಹೆಣ್ಮಕ್ಳು ಎಲ್ಲ ಫುಲ್ ಸಪೋರ್ಟ್ ಅದ. ಎಲ್ಲ ನನ್ನ ಅಕ್ಕ ತಂಗಿರು ಎಲ್ಲ ಎಲ್ಲರಿಗೂ ಒಟ್ಟೆ ಹೆಣ್ಮಕ್ಳಿಗೆ ಎಲ್ಲರಿಗೂ ನನ್ನ ಸಪೋರ್ಟ್ ಅದ. ಒಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ. ಕೊಂದವ್ರು ಯಾರು ಅಂತಕ್ಕಂಥ ಅಭಿಯಾನವನ್ನು ಈ ಮೇನ್ ಸ್ಟ್ರೀಮ್ ಮೀಡಿಯಾದವ್ರು ಯಾರಾದರೂ ಅಲ್ಲಿ ಬಂದ್ರಂದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಗೆ, ಚಪ್ಪಲ್ ತೊಗೊಂಡು ಚಪ ಅಂತಂದು ಹೊಡೆದು ಬಿಡ್ರಿ ಕಪಾಗಡಿ. ನಿಮ್ಮ ಗಂಡಂದ್ರೆ ಯಾವಾಗ ಮನೆಗೆ ಕುಡಿದು ಬಂದಿರ್ತಾರೆ ಅವಾಗ ಲಾಡ್ ಹೊಡಿತಿರಲ್ಲ, ಹಂಗೆ ಅತ್ಯಾಚಾರ ಲಾಡ್ ಹೊಡಿದಲ್ಲ ತೊಗೊಂಡು ಮುಖ ತುರುಕಿ ಬಿಡ್ರಿ. ಅವ್ರದ್ದು ಬಿಡಕ್ಕೆ ಹೋಗ್ಬೇಡ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾದವ್ರು ಯಾರಾದರೂ ಬಂದ್ರಂದ್ರೆ ಅಲ್ಲಿ ಒಟ್ಟೆ ಬಿಟ್ಟಿರಿ ಅವ್ರನ್ನ. ಇಲ್ಲ ಸಲ್ಲದ ಸುದ್ದಿಗಳನ್ನ ನೆಮ್ಸ್ಕೋತ ಇವಕ್ಕೇನು ಗೊತ್ತಿಲ್ಲ ರೀ. ಇದೊಂದು ದಂಧೆ, ಬಿಸ್ನೆಸ್ ರೀ. ರಾಜಕೀಯ ವ್ಯಕ್ತಿಗಳದ್ದು ಏನಾದರೂ ಮಾತಾಡಿತ್ತು ದುಡ್ಡು ಸಿಗೋದಿತ್ತಿಲ್ಲ, ನಿತ್ತ ಹೋಗ್ಕೊಳ್ತಾರೆ. ಹಂಗಾತು ಹಿಂಗಾತು ಆದಾತು ಇದಾತು. ಇವನಂತೂ ಏನು ಹೇಳಕ್ಕೆ ಬರಂಗಿಲ್ಲ. ಯಾರಂದ್ರೆ ಇವು ಟಾಯ್ಲೆಟ್ ಟಿವಿ ಅದಲ್ಲ, ಯಾರು ಇವು ಅಲ್ಲಲ್ಲ ಏಷ್ಯಾನೆಟ್ ಯಾವ ಅದಲ್ಲ ಹನುಮವ, ಅವಂತೂ BJPದವ್ರು ಬಂದ್ರಪ್ಪ ಅಂದ್ರೆ ಅವ್ರು ಹೇಳಿ ತಿನ್ಕತ್ ನಿಲ್ತಾನೆ. ಕಾಂಗ್ರೆಸ್ದವ್ರು ಬಂದ್ರಂದ್ರೆ ಅವ್ರನ್ನ ಇನ್ಸಲ್ಟ್ ಮಾಡ್ಕೊತ ನಿಲ್ತಾನೆ. ಇವು ರಂಗ್ಯ ಅಂತೂ ನಾನು ಭಾಳ ಶಾಣೆ ಆದವನು, ನಾನು ಜಗತ್ತಿನಾಗಿಲ್ಲದ ಒಂದು ಮಹಾ ಮೇಧಾವಿ ಅದನು, ನಾನು ಐನ್ಸ್ಟೈನ್ ಅಂತಂದು ಅಲ್ಲಿ ಶೇರೆ ಕೊಡೋದು ಬಂದು ರಾತ್ರಿ 8 ಮಾತಾಡ್ತಿರ್ತಾನೆ. ಇನ್ನು ಸ್ಮಿತಾ ಮೇಡಮ್ ಬಗ್ಗೆ ಅಂತೂ ಹೇಳೋದು ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಿಮಗೆಲ್ಲ ಗೊತ್ತದೆ, ನನಗೂ ಗೊತ್ತದೆ. ಸೊ ಅದು ಸೈಡ್ ಲೈನ್ ಮಾಡಿಬಿಡ್ರಿ. ಸೊ ಇಂಥವೆಲ್ಲ ಹೊಲಸು ಮೀಡಿಯಾಗಳು ಏನಪ್ಪ ಅಂದ್ರೆ ಇಂಥ ದಂಧೆ ಎಬ್ಸಿದಾವ. ಸೊ ದಯವಿಟ್ಟು ಏನಪ್ಪ ಅಂದ್ರೆ ಮಟ್ಟನವ್ರು ಸಾಹೇಬ್ರೆ ಇನ್ನೊಂದ್ಸಲಿ ಹೋಮ್ವರ್ಕ್ ಕೊಡ್ಬೇಕಾದ್ರೆ ಚಕ್ರವರ್ತಿ ಒಬ್ಬ ಇಲ್ಲ ಅದಂತಂದು ತಿಳ್ಕೊಂಡು ಹೋಮ್ವರ್ಕ್ ಕೊಡ್ತು ಬರ್ರಿ. ಇಲ್ಲಪ್ಪ ಅಂದ್ರೆ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಿಂಗಾಗ್ತದ್ರಿ ಸಾಹೇಬ್ರ. ಬೇರೆ ಏನೂ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ನನಗೆ ಗೊತ್ತದ ಈ ಮೀಡಿಯಾದವ್ರೆಲ್ಲ ಹೊಲಸು ದಂಧೆ ಮಾಡ್ಯಾರ, ಹೊಲಸು ಎಬ್ಸ್ಯಾರ. ಈಗ ಅವ್ರಿಗೆ ಚಾರ್ಜ್ ಶೀಟು ಗೊತ್ತಿಲ್ಲ, ಯಾವ ವರದಿ ಅನ್ನೋದು ಗೊತ್ತಿಲ್ಲ. ಅವ್ರಿಗೆಲ್ಲ ಗೊತ್ತದ ರೀ. ಗೊತ್ತಿಲ್ಲ ಅನ್ನಕ್ಕೆ ಬರಂಗಿಲ್ಲ, ಎಲ್ಲ ಗೊತ್ತದ. ಗೊತ್ತಿದ್ದಾಗ ಅಲ್ಲಿ ಕೂತಿರ್ತಾರೆ ನನ್ನ ಮಕ್ಕಳವರು, ಎಲ್ಲ ಗೊತ್ತಿರ್ತದ. ಆದರೆ ಅದನ್ನು ಹೆಂಗೆ ತಿರುಗಬೇಕು, ಅದನ್ನು ಹೆಂಗೆ ದಂಡಿಗೆ ಹಚ್ಚಬೇಕು, ಅತ್ಯಾಚಾರಿಗೆ ಹೆಂಗೆ ಸಪೋರ್ಟ್ ಮಾಡಬೇಕು, ಹುಂಡಿ ಹಣ ಕೊಡೋರಿಗೆ, ಎಂಜಲ ಒಗ್ಯವ್ರಿಗೆ, ಆಮೇಲೆ ಹೇಲ್ ತಿನ್ಸೋರಿಗೆ ಹೆಂಗೆ ನಾವು ಸಪೋರ್ಟ್ ಮಾಡಬೇಕು, ಅವ್ರನ್ನ ಹೆಂಗೆ ಉಳಿಸ್ಬೇಕು, ಬಡವ್ರನ್ನ ಹೆಂಗೆ ಸರ್ವನಾಶ ಮಾಡಬೇಕು, ಹೆಣ್ಣು ಮಕ್ಕಳನ್ನ ಯಾವ ರೀತಿ ಅತ್ಯಾಚಾರಕ್ಕೆ ಒಳಗಾದರೂ ಕೂಡ ಅವ್ರಿಗೆ ಯಾವ ರೀತಿ ನ್ಯಾಯವನ್ನು ನಾವು ದೊರಕಿಸ್ಕೊಡ್ಬಾರ್ದು, ಈ ಹೋರಾಟಗಾರರನ್ನ ಹೆಂಗೆ ಮಣ್ಣು ಮುಗಿಸಿ ಇವ್ರನ್ನ ಜೈಲು ಕಟ್ಟಬೇಕು, ಈ ಯೂಟ್ಯೂಬ್ಗಳನ್ನು ಹೆಂಗೆ ಬಂದ್ ಮಾಡಬೇಕು, ನಾವು ಹೆಂಗೆ ಸರ್ವಾಧಿಕಾರಿಯಾಗಿ ಮೆರಿಬೇಕು, ಆ ವೀರೇಂದ್ರ ಹೆಗಡೆ ಹೆಂಗೆ ಸರ್ವಾಧಿಕಾರಿ ಮೆರಿಬೇಕು, ರಾಜಕೀಯ ನಾಯಕರು ಹೆಂಗೆ ಸರ್ವಾಧಿಕಾರಿಯಾಗಿ ಮೆರಿಬೇಕು, ಇದನ್ನೆಲ್ಲ ಅವ್ರು ಕುತ್ಕೊಂಡು ಪ್ಲ್ಯಾನ್ ಮಾಡ್ತಾರ್ರಿ. ಅದು ನಮ್ಮ ತಮ್ಮ ಮಬ್ಬಸೋಳಿ ಮಕ್ಕಳಿಗೆ ಮತದಾರರಿಗೆ ಅರ್ಥ ಆಗಂಗಿಲ್ಲ. ನಾವು ಹೆಣ್ಣಿನ ಪರ ನ್ಯಾಯ ಕೊಡಿಸಿರ್ತಂದು ನಿಂತ್ಕೊಂಡು ಹೋಗ್ಕೊಳಗದೀವಿ. ಆದ್ರೆ ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ಪ್ರಾರಂಭದ. ಎಲ್ಲರೂ ಹೋಗೋಣ, ಎಲ್ಲರೂ ಮೀಟ್ ಆಗೋಣ. ಚಕ್ರವರ್ತಿನೂ ಬರ್ಬೇಕಂತ ಬಹಳ ಆಸೆ ಅದ ರೀ. ಆದರೆ ನಾವು ಬಂದಿನಪ್ಪ ಅಂದ್ರೆ ಬ್ಯಾರೆನ ಅದ ರೀ. ಅದು ಬ್ಯಾರೆನ ಐತಿ, ಅದು ಬ್ಯಾರೆನ ಐತಿ. ಮಟನವ್ರ ಸಾಹೇಬ್ರ ಮಾರ್ಕ್ಸ್ ಎಂಟ್ರಿ ಮಾಡ್ಕೊಳ್ರಿ, ಪಾಸ್ ಆಗಬೇಕನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.